ಹಾಯ್ ಫ್ರೆಂಡ್ಸ್, ನಾವು ನಿಮ್ಮ ಹಳ್ಳಿ ಹುಡುಗೀರು. ಇವತ್ತು ನಾವು ಮಾಡ್ತಿರೋದು ಐನೆಸ್ ಸ್ವೀಟ್. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ. ಫಸ್ಟು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಇವಾಗ ನಾನೊಂದು ಪಾತ್ರೆಗೆ 2 ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. 2 ಕಪ್ ಏನಕ್ಕೆ ಅಂದರೆ ನಾನು 2 ಕಪ್ ಮೈದಾ ತೊಗೊತಾ ಇದ್ದೀನಿ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ಮೈದಾ ತೊಗೋತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆನ ಹಾಕ್ಕೊಬೇಕು. ಈ 2 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೀಗ 4 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. 4 ಕಪ್ ನೀರು ಏನಕ್ಕೆ ಅಂತಂದರೆ 2 ಕಪ್ಪು ಸಕ್ಕರೆಗೆ 4 ಕಪ್ಪು ನೀರು ಹಾಕಿ ನಮಗೆ ಪಾಕ ಅದು 2 ಕಪ್ಪಷ್ಟು ಸಿಗಬೇಕು. ಹಾಗಾಗಿ 4 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಹಾಕ್ಕೊಂಡಾಯಿತು. 2 ಏಲಕ್ಕಿನ ಫ್ಲೇವರಿಗೋಸ್ಕರ ಹಾಕ್ತಾ ಇದ್ದೀನಿ. ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದ್ದ ನಂತರ ಆರಲ್ಲಿ ಬಿಡಬೇಕು. ನೋಡಿ, ಇವಾಗ ಇದು ಪಾಕ 2 ಕಪ್ಪಷ್ಟಾಗಿದೆ. ಇದನ್ನು ಈಗ ಸ್ಟವ್ ಆಫ್ ಮಾಡಿ ಆರಲ್ಲಿ ಬಿಡ್ತಾ ಇದ್ದೀನಿ. ಇವಾಗ ನಾವು ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನು ಆವಾಗಲೇ ಸಕ್ಕರೆ ತೊಗೊತಾನೆ ಹೇಳಿದ್ದೆ, ನಾನು 2 ಕಪ್ ಮೈದಾ ಹಿಟ್ಟು ತೊಗೊತಾ ಇದ್ದೀನಿ ಅಂತ. ಹಾಗಾಗಿ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 1/4 ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಬೆಣ್ಣೆ ನಿಮಗೆ ಇಷ್ಟ ಆಗೋದಿದ್ದರೆ ನೀವು ಬೆಣ್ಣೆನ ಹಾಕ್ಕೊಬೋದು, ಇಲ್ಲದಿದ್ದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ನಮಗೆ ಬೆಣ್ಣೆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ. ನಾವಿಲ್ಲಿ ಬೆಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಹುಡಿ ಹಿಟ್ಟನ್ನೇ ಬೆಣ್ಣೆ, ಉಪ್ಪು ಮತ್ತು ಮೈದಾ ನೀಟಾಗಿ ಮಿಕ್ಸ್ ಆಗೋ ಥರ ಹುಡಿ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೊಳ್ಳಿ. ಸಿಹಿನ ಇಷ್ಟಪಟ್ಟು ತಿನ್ನೋರಿಗೆ ಈ ಸ್ವೀಟು ತುಂಬಾ ಇಷ್ಟ ಆಗುತ್ತೆ. ಇದನ್ನು ಇವತ್ತು ಮಾಡಿ ಸಕ್ಕರೆ ಪಾಕದಲ್ಲಿಟ್ಟು ನೆಕ್ಸ್ಟ್ ಡೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡೋ ಹಾಗೆ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಈಗ ಪೂರಿಗೆಲ್ಲ ನಾವು ಹೇಗೆ ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೊತೀವೋ ಆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ಈ ಥರ ಉಂಡೆ ಬರೋ ಹಾಗೆ ಮೃದುವಾಗಿ ಕಲಿಸ್ಕೊಬೇಕು. ಈಗ ನಾವು ನೀಟಾಗಿ ಮೃದುವಾಗಿ ಬಂದಿದೆ, ಕಲಿಸ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಹಾಗೆ ಇಡಬೇಕು. ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ, ಸಾಫ್ಟಾಗಿ ಬಂದಿದೆ. ಇದಕ್ಕೆ ನಾವು ಪೂರಿಗೆ ಹೇಗೆ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೊತೀವೋ ಹಾಗೆ ಸಣ್ಣ ಸಣ್ಣ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು. ಸೇಮ್ ಪೂರಿಗೆ ಹೇಗೆ ಮಾಡ್ಕೊತೀವೋ ಅದೇ ಥರ. ನೋಡಿ, ಈ ಪೂರಿ ಥರ ನಾವು ಉಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂರಿ ಮೇಲ್ಗಡೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕೋತಾ ಬರಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ. ಈಗ ಅದ್ರ ಮೇಲೆ ಮತ್ತೊಂದು ಪೂರಿನ ಹಾಕ್ಕೋಬೇಕು. ಮತ್ತೊಂದು ಪೂರಿ ಹಾಕ್ಕೊಂಡು ಮತ್ತೆ ಅದ್ರ ಮೇಲೆ ಅಕ್ಕಿ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕ್ಕೋಬೇಕು. ಅಕ್ಕಿ ಹಿಟ್ಟು ಏನಕ್ಕೆ ಹಾಕೋಳೋದು ಅಂದರೆ ಒಂದು ಪೂರಿ ಮೇಲೆ ಇನ್ನೊಂದು ಪೂರಿ ಹಾಕಿದಾಗ ಅದು ಅಂಟ್ಕೊಳ್ಬಾರ್ದು ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದು. ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಹಾಕ್ಕೋಬೇಕು. ಇವಾಗ ಇದ್ರ ಮೇಲೆ ಮತ್ತೊಂದು ಪೂರಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮತ್ತೆ ಇದ್ರ ಮೇಲೆ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದು ಕಟ್ ಮಾಡಿದಾಗ ರೋಲಿಂಗ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ಅಕ್ಕಿ ಹಿಟ್ಟು ಹಾಕ್ಕೋಬೇಕು. ಇದು ಫುಲ್ ಚೆನ್ನಾಗಿ ಸ್ಪ್ರೆಡ್ ಆಗೋ ತನಕ ಅಕ್ಕಿ ಹಿಟ್ಟು ಹಾಕೋತಾ ಬರಬೇಕು. ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡಾಗಿದೆ. ಇದನ್ನ ಇವಾಗ ನೀಟಾಗಿ ಸೆಟ್ ಮಾಡ್ಕೊತಾ ಇದ್ದೀವಿ. ಇವಾಗೆಲ್ಲ ಸೆಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ಚಿಕ್ಕದಾಗಿ ರೋಲ್ ಮಾಡ್ತಾ ಬರೋಣ. ನಿಮ್ಗೆ ಎಷ್ಟು ಚಿಕ್ಕ ಬೇಕೋ, ಎಷ್ಟು ಚಿಕ್ಕ ಸಾಧ್ಯನೋ ಅಷ್ಟು ಚಿಕ್ಕ ರೋಲ್ ಮಾಡ್ತಾ ಬರಬೇಕು. ಇದನ್ನು ಫುಲ್ ರೋಲ್ ಮಾಡ್ಕೋಬೇಕು. ಇವಾಗ ರೋಲ್ ಮಾಡ್ಕೋತಾ ಇದ್ದೀನಿ ನಾನು. ಇಷ್ಟು ಚಿಕ್ಕದಾಗಿ ರೋಲ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕದಾಗಿ ನಿಮ್ಗೆ ಎಷ್ಟು ಚಿಕ್ಕ ಸಾಧ್ಯನೋ ಅಷ್ಟು ಚಿಕ್ಕ ರೋಲ್ ಮಾಡ್ಕೊಳ್ಬೇಕು. ಇವಾಗ ನಾನು ರೋಲ್ ಮಾಡಿ ಇದನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋತಾ ಬರಬೇಕು. ನಿಮ್ಗೆ ಎಷ್ಟು ಚಿಕ್ಕ ಸಾಧ್ಯನೋ ಅಷ್ಟು ಚಿಕ್ಕ ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕವಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇದನ್ನು ನಾವು ತುಂಬ ನೀಟಾಗಿ ಸಣ್ಣದಾಗಿ ಏನಕ್ಕೆ ಕಟ್ ಮಾಡ್ಕೊಬೇಕು ಅಂತ ಅಂದರೆ ಇದು ನೀಟಾಗಿ ಐ ಶೇಪಲ್ಲಿ ಬರ್ತದೆ. ಹಾಗಾಗಿ ಇದು ನೋಡಿ, ನಾವು ಗಟ್ಟಿ ಹಿಂಗೆ ಹಿಡ್ಕೊಂಡು ಕಟ್ ಮಾಡಿದರೆ ಅದು ಶೇಪ್ ನೀಟಾಗಿ ಬರೋದಿಲ್ಲ. ಹಾಗಾಗಿ ನಾವು ಆದಷ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಇದು ಐ ಶೇಪಲ್ಲಿ ಬಂದಿದೆ. ನಾವು ಇದನ್ನು ಐನೆಸ್ ಅಂತ ಏನಕ್ಕೆ ಈ ಸ್ವೀಟನ್ನ ಹೆಸರನ್ನು ಕರಿತೀವಿ ಅಂತಂದರೆ ಈ ಸ್ವೀಟು ಐ ಶೇಪಲ್ಲೇ ಇದೆ. ಈಗ ನೀಟಾಗಿ ಶೇಪ್ ಬಂದಿದೆ. ಇದನ್ನು ನಾವು ಎಣ್ಣೆಗೆ ಬಿಡಬೇಕು. ಆಲ್ರೆಡಿ ನಾನು ಒಂದು ಪ್ಯಾನಿಗೆ ಎಣ್ಣೆ ಹಾಕಿಬಿಟ್ಟು ಕಾಯಿಸಿಟ್ಟಿದ್ದೆ. ಈಗ ಎಣ್ಣೆಗೆ ಒಂದೊಂದೇ ಸ್ವೀಟನ್ನ ಬಿಡ್ತಾ ಇದ್ದೀನಿ.
ಒಂದೊಂದನ್ನೇ ಬಿಟ್ಟು ನೀಟಾಗಿ ಕರಿಕೊಬೇಕು. ಈಗ ನೋಡಿ ಇದು ಕುದೀತಾ ಇದೆ. ನೀಟಾಗಿ ಸಣ್ಣ ಫ್ಲೇಮಲ್ಲಿ ಕಾಯಿಸ್ಕೊಂಡು ಇದನ್ನು ಕರಿಬೇಕು. ನೋಡಿ ಹೀಗೆ ನೀಟಾಗಿ ಕರ್ಕೋಬೇಕು. ಸಣ್ಣ ಫ್ಲೇಮಲ್ಲಿ ಕರಿಯಲು ಬಿಡಿ. ಇದು ಕಂದು ಬಣ್ಣಕ್ಕೆ ಬರೋ ಥರ ಕರಿಬೇಕು. ಇದು ಸಣ್ಣ ಫ್ಲೇಮಲ್ಲಿ ಏನಕ್ಕೆ ಕರೀರಿ ಅಂತ ಹೇಳ್ತಾ ಇರೋದಂದರೆ ಇದು ನೀಟಾಗಿ ಒಳಗಡೆ ಎಲ್ಲ ಬೇಯಬೇಕು. ಇದು ಬೆಂದ್ರೇ ಅದು ಅಷ್ಟು ಸ್ಮೂತಾಗಿ ಚೆನ್ನಾಗಿ ಬರೋದು. ಈಗ ನಾನು ಹೀಗೆ ಕರ್ಕೊತಾ ಇದ್ದೀನಿ. ಇದು ನಂದು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ನೋಡಿ ಇದು ಕಂದು ಬಣ್ಣಕ್ಕೆ ತಿರುಗಿದೆ. ಆಲ್ರೆಡಿ ಸ್ವೀಟು ರೆಡಿ ಆಗ್ತಾಯಿದೆ. ನಂದೀಗ ಬೆಂದಿದೆ ಸ್ವೀಟು. ಇವಾಗ ನಾನು ಇದನ್ನು ಎಣ್ಣೆಯಿಂದ ಎತ್ಕೊತಾ ಇದ್ದೀನಿ. ಇದು ಎತ್ಕೊಂಡು ಇವಾಗ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು 1 ಅವರ್ ಹಾಗೆ ನೆನೆಯಕ್ಕೆ ಬಿಡಬೇಕು. ನೋಡಿ 1 ಅವರ್ ಆಗಿದೆ. ಇವಾಗ ನೋಡಿ 5ನೇ ಸ್ವೀಟ್ ಈಗ ಸವಿಯಲು ಸಿದ್ಧವಾಗಿದೆ.